ಪತ್ನಿ ವಿಚ್ಛೇದನ ಕೊಟ್ಲು ಅನ್ನೋ ಕಾರಣಕ್ಕೆ ರೈಲಿಗೆ ಬೆಂಕಿ ಹಚ್ಚಿದಂತ ವ್ಯಕ್ತಿ 23 ಪ್ರಯಾಣಿಕರ ಸ್ಥಿತಿ ಗಂಭೀರವಾಗಿದೆ. 129 ಜನರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ. ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ಭೀಕರ ಘಟನೆ ನಡೆದಿದೆ. ಪತ್ನಿ ವಿಚ್ಛೇದನ ಕೊಟ್ಲು ಅನ್ನುವಂತ ಕಾರಣಕ್ಕೆ ಕೋಪಗೊಂಡಂತ ವ್ಯಕ್ತಿ ರೈಲಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾನೆ. ಸಿಯೋಲ್ನ ಸುರಂಗ ಮಾರ್ಗದಲ್ಲಿ ರೈಲಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರೋದು. 67 ವರ್ಷದ ವಾನ್ ಅನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ವಾನ್ ಅನ್ನುವಂತ ವ್ಯಕ್ತಿ ಮಾಡಿರುವಂತಹ ದುರ್ಘಟನೆ ಇದು. ನೋಡಿ, ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದಂತ ವ್ಯಕ್ತಿ. ಸದ್ಯ ಕೆಲವರ ಸ್ಥಿತಿ ಗಂಭೀರವಾಗಿದೆ. 129 ಜನರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ, ಜೊತೆಗೆ 23 ಜನರ ಸ್ಥಿತಿ ಪಾಪ ಬಹಳ ಗಂಭೀರವಾಗಿದೆ. ನೋಡಿ, ತನ್ನ ಪತ್ನಿ ತನಗೆ ವಿಚ್ಛೇದನ ಕೊಟ್ಲು ಅನ್ನುವಂತ ಕಾರಣಕ್ಕೆ ಸಾರ್ವಜನಿಕರ ಜೀವದ ಜೊತೆ ವಾನ್ ಅನ್ನುವಂತ ವ್ಯಕ್ತಿ ಈ ರೀತಿಯಾಗಿ ಆಟವಾಡಿರು. ಸದ್ಯ ಆತನ ಕೋಪವನ್ನ ತೀರಿಸಿಕೊಳ್ಳೋದಕ್ಕೆ ಅಂತ ಈ ರೀತಿಯಾಗಿ ಮಾಡಿದ್ದಾನೆ. ಆತನನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಬಂಧಿಸಿದಾಗ ಗೊತ್ತಾಗಿದೆ ಕಾರಣ ಏನು ಅಂದ್ರೆ, ಪತ್ನಿ ವಿಚ್ಛೇದನ ಕೊಟ್ಲು ಅನ್ನುವಂತ ಕಾರಣಕ್ಕೆ. ವಿಚ್ಛೇದನ ತೆಗೆದುಕೊಂಡವಳು ಆರಾಮಾಗಿ ಹೋಗಿದ್ದಾಳೆ. ಆದ್ರೆ ಇಲ್ಲಿ ನೋಡಿ, ಸಾರ್ವಜನಿಕರು ಪಾಪ ಅವ್ರ ಪಾಡಿಗೆ ಅವರು ರೈಲಲ್ಲಿ ಪ್ರಯಾಣಿಸ್ತಾ ಇದ್ರು. ಅಂಥವ್ರ ಮೇಲೆ ಈ ರೀತಿಯಾಗಿ ಕಿಡಿಕಾರಿರೋದು ಈ ವ್ಯಕ್ತಿ. ಅವ್ರ ಮೇಲೆ ದ್ವೇಷ ತೀರಿಸ್ಕೊಂಡಿದ್ದಾನೆ, ಅವ್ರ ಮೇಲೆ ಕೋಪ ತೀರಿಸ್ಕೊಂಡಿದ್ದಾನೆ ವಾನ್ ಅಂತ ವ್ಯಕ್ತಿ. ಸದ್ಯ 23 ಜನರ ಪರಿಸ್ಥಿತಿ ಗಂಭೀರ ಆಗಿದೆ. 129 ಜನರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಆತನ ಒಂದಷ್ಟು ಇರಿಟೇಷನ್ ಅಥವಾ ಆತನಿಗಿದ್ದಂಥ ಸಿಟ್ಟು ಏನು ಅನ್ನೋದು ಗೊತ್ತಾಗ್ತಾ ಇದೆ ನಿಜ. ಹಾಗಂತ ಸಾರ್ವಜನಿಕರ ಜೀವದ ಜೊತೆಗೆ ಈ ರೀತಿಯಾಗಿ ಆಟ ಆಡಿದ್ದು ಎಷ್ಟು ಸರಿ, ಈ ರೀತಿಯಾಗಿ ಕೆಟ್ಟ ಘಟನೆಗೆ ಕೈ ಹಾಕಿದ್ದು, ಇಂಥ ಕೃತ್ಯ ಮೆರೆದಿದ್ದು ಎಷ್ಟು ಸರಿ ಅಂತ. ಸದ್ಯ ಈ ವ್ಯಕ್ತಿ ಬಂಧನ ಆಗಿದೆ.